ಸೊ ನಾವಿವತ್ತು ನಮ್ಮ ಮನೆಗೆ ಬಿರಿಯಾನಿ ಬೈ ಕಿಲೋ ಇಂದ ಬಿರಿಯಾನಿ ತರಿಸಿದೀವಿ. ಮಟ್ಕಾ ಬಿರಿಯಾನಿ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಬನ್ನಿ. ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡ್ತೀನಿ. ಸೀಲಿಂಗ್ ಮಾಡಿ ಕೊಟ್ಟಿದ್ದಾರೆ. ತೆಗಿಯಕ್ಕಾಗ್ತಾ ಇಲ್ಲ, ತೆಗೆದ್ಬಿಟ್ಟು ತೋರಿಸ್ತೀನಿ. ಓಪನ್ ಮಾಡಿದೆ. ಬಿಸಿ ಬಿಸಿ ಬಿರಿಯಾನಿ, ವಾವ್. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಬಿರಿಯಾನಿ. ಬನ್ನಿ ತೋರ್ಸೋಣ. ಕ್ಯೂಟ್ ನೋಡಿ, ಹೊಗೆ ಬರ್ತಾ ಇದೆ. ಸೊ ಲೆಗ್ ಪೀಸ್ ಎಲ್ಲ ಚೆನ್ನಾಗಿ ಹಂಗೆ ಹಾಕಿ ಕೊಟ್ಟಿದ್ದಾರೆ. ಸಕ್ಕತ್ತಿದೆ ಮಾತ್ರ. ಬನ್ನಿ ತಿನ್ನೋಣ. ಇದೆ ಕಣೋ. ಓಕೆ, ಸೊ ಇವಾಗ ಸರ್ವ್ ಮಾಡ್ಕೊಂಡಿದ್ದೀವಿ. ಟೇಸ್ಟ್ ನೋಡ್ತೀವಿ ಬನ್ನಿ ಹೇಗಿದೆ ಅಂತ ಹೇಳೋಣ. ಚಿಕನ್ ಅಂತೂ ವಾಹ್ ಜ್ಯೂಸಿಯಾಗಿ ಬಂದಿದೆ. ಫುಲ್ಲು ವೇಡಿ ಬಿಸಿ ಆಗಿದೆ. ಈಗಲೂ ಹೊಗೆ ಬರ್ತಾ ಇದೆ. ಆಸ್ ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿದೆ. ಬಿರಿಯಾನಿ ಬೈ ಕಿಲೋ. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಯೂಶಲಿ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳೋದು ಕಮ್ಮಿ, ಬಟ್ ಇಟ್ಸ್ ಡೆಫಿನೆಟ್ಲಿ ಗುಡ್. ಅವನೇ ಹೇಳ್ತಾ ಇದ್ದಾನೆ ಅಂದರೆ ತುಂಬ ಚೆನ್ನಾಗಿದೆ. ವಾವ್. ಲಿಟ್ರಲಿ ಗುಡ್. ಬನ್ನಿ. ಸೊ ಫಾರ್ ಮೋರ್ ಸಚ್ ಕಂಟೆಂಟ್ಸ್ ಹೇಳಮ್ಮ. ಹೇಳು. ಟಾಕಿಂಗ್ ಅಬೌಟ್ ಬಿರಿಯಾನಿ, ಡೆಫಿನೆಟ್ಲಿ ಬಾಸ್ಮತಿ, extra long greens, then very evident chicken is cooked separately and rice is cooked separately, like fried fish biryani. very evident. Dum katti kottidru, so expecting it to be dum biryani, of course. ಅಮ್ಮ ಇಷ್ಟ ಆಯ್ತಾ? ಅಮ್ಮಗೂ ಓವರ್ಲೋಡ್ ಆಗಿದೆ. ಸೊ ಡೆಫಿನೆಟ್ಲಿ ನೈಸ್. ಚಿಕನ್ ತುಂಬ ಪ್ರಾಪರಾಗಿ ಬಂದಿದೆ. ಆ್ಯಂಡ್ ಯಾ ಡೆಫಿನೆಟ್ಲಿ ಅಟ್ಲೀಸ್ಟ್ ಟ್ವೈಸ್ ಇನ್ ಅ ವೀಕ್ ತಿನ್ಬೋದು. ಟ್ವೈಸ್ ಎಲ್ಲ ತಿನ್ನಲ್ಲಪ್ಪ ನಾನು. ಒನ್ಸ್ ಇನ್ ಅ ವೀಕ್. ಐ ಡೋಂಟ್, ಬೀಯಿಂಗ್ ಅ ಫಿಟ್ನೆಸ್ ಟ್ರೈನರ್, I don't recommend rice, but chicken rice good for health, but at least once in a or twice in a week you can definitely eat it. ತುಂಬ ಚೆನ್ನಾಗಿದೆ. ಸೊ ಸ್ಟೇ ಟ್ಯೂನ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಹೊಡೀರಿ, ಮಿಸ್ ಮಾಡಬೇಡಿ. ಬಾಯ್.